ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಘೋಷಿಸಿದ್ದ ದಲಿತ ಒಳ ಮೀಸಲಾತಿಯ ವಿರುದ್ಧ ಅಲೆಮಾರಿ ಸಮುದಾಯದ ಪ್ರತಿಭಟನೆ ಜೋರಾಗಿದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಸುತ್ತಲಿನ ಜಾಗಗಳಲ್ಲಿ ಇನ್ನೂ ಟ್ರಾಫಿಕ್ ಜಾಮ್ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಅಲೆಮಾರಿ ಸಮುದಾಯಗಳಿಂದ. ದಲಿತ ಎಡವರ್ಗಕ್ಕೂ ಸೇರದ, ದಲಿತ ಬಲವರ್ಗಕ್ಕೂ ಸೇರದ ಇತರ ಸಮುದಾಯಗಳ ಪ್ರತಿಭಟನೆ ಇದು. ಬಿಜೆಪಿ ಹೋರಾಟವನ್ನು ಬೆಂಬಲಿಸಿತು. ಹೋರಾಟಗಾರರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು. ಪೊಲೀಸರು ತಡೆದ್ರು. ಜೋರು ವಾಗ್ವಾದ ಆಯಿತು, ಜಟಾಪಟಿ ಆಯಿತು. ಲಂಬಾಣಿ ಸಮುದಾಯ ಸೇರಿದಂತೆ ಹಲವು ಸಮುದಾಯಗಳವರ ಪ್ರತಿಭಟನೆ. ಮಾಜಿ ಶಾಸಕ ಪಿ ರಾಜೀವ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ರು. ಆ ನಂತರ ಬಿಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಬಂದು ನಮ್ಮ ಅಹವಾಲು ಸ್ವೀಕರಿಸಬೇಕು ಅಂತ ಆಗ್ರಹ ಆಗಿತ್ತು ಹೋರಾಟಗಾರರದ್ದು. ಆ ನಂತರ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದು ಒಂದು ವಾರ ಟೈಮ್ ಕೊಡಿ, ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಸಮಸ್ಯೆನ ಬಗೆಹರಿಸೋಣ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ ನಂತರ ಪ್ರತಿಭಟನೆಯನ್ನ ವಾಪಸ್ ತಗೊಂಡು ಒಂದು ಹಂತದಲ್ಲಿ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದ ಕಡೆಗೆ ಹೋರಾಟಗಾರರು ಹೊರಟು ನಿಂತಾಗ ಪೂರ್ತಿ ಟ್ರಾಫಿಕ್ ಜಾಮ್ ಆಯ್ತು. ದಲಿತ ಒಳ ಮೀಸಲಾತಿಗಾಗಿ ಎಡ ಸಮುದಾಯದವರು ಹೋರಾಟ ನಡೆಸ್ತಾನೆ ಇದ್ರು. 17% ಮೀಸಲಾತಿಯಲ್ಲಿ ಹಂಚಿಕೆಯಾಗಬೇಕು ಅನ್ನೋದು ಆಗ್ರಹ, ಒಳ ಮೀಸಲಾತಿಯ ಆಗ್ರಹ. ಅದರ ಅಧ್ಯಯನ ಮಾಡಿ ವರದಿ ಕೊಡೋದಕ್ಕೆ ನಾಗಮೋಹನ್ ದಾಸ್ ಕಮಿಟಿ ರಚಿಸಲಾಯಿತು. ಆ ಸಮಿತಿ ಶಿಫಾರಸು ಮಾಡಿತು. ಎಡ ಸಮುದಾಯಗಳಿಗೆ 6%, ಬಲ ಸಮುದಾಯಕ್ಕೆ 5%, ಸ್ಪೃಶ್ಯ ಸಮುದಾಯಗಳಿಗೆ 4%, ಆದಿ ಕರ್ನಾಟಕ, ಆದಿ ದ್ರಾವಿಡ 1%, ಇತರೆ ಎಲ್ಲರಿಗೂ 1% ಅನ್ನುವ ಶಿಫಾರಸನ್ನ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿತು. ಸಮಿತಿಯ ಶಿಫಾರಸುಗಳಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ ರಾಜ್ಯ ಸರ್ಕಾರ
ಎಡ ಸಮುದಾಯಕ್ಕೆ 6%, ಬಲ ಸಮುದಾಯ ಮತ್ತು ಆದಿ ಕರ್ನಾಟಕ ಎಲ್ಲವನ್ನೂ ಸೇರಿಸಿ 6%, ಸ್ಪೃಶ್ಯ ಸಮುದಾಯ ಮತ್ತು ಇತರರೆಲ್ಲರಿಗೂ ಸೇರಿ 5% ಒಳ ಮೀಸಲಾತಿಯ ಘೋಷಣೆಯನ್ನು ರಾಜ್ಯ ಸರ್ಕಾರ ಮಾಡ್ತದೆ. 17% ನಲ್ಲಿ ಹಂಚಿಕೆ. ಈ ಹಂಚಿಕೆಗೆ ವಿರೋಧ ವ್ಯಕ್ತ ಆಗ್ತಾ ಇದೆ, ವಿಶೇಷವಾಗಿ ಅಲೆಮಾರಿ ಸಮುದಾಯಗಳಿಂದ. ಕೊರಮ, ಕೊರಚ, ಅಲೆಮಾರಿ ಮೀಸಲಾತಿಯನ್ನ 6%ಗೆ ಹೆಚ್ಚಳ ಮಾಡಬೇಕು. ಅದರಲ್ಲಿ 1% ಅನ್ನ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಇಟ್ಟು ಬಿಡಬೇಕು ಅಂತ. ಮದ್ದೂರಿನಲ್ಲಿ ಗಣೇಶೋತ್ಸವ ಮೆರವಣಿಗೆಯ ಮೇಲೆ ನಡೆದ ಕಲ್ಲು ತೂರಾಟದ ವಿರುದ್ಧ ಬಿಜೆಪಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅಲ್ಲಿಂದ ಬೇಗನೆ ಹೊರಟು ಫ್ರೀಡಂ ಪಾರ್ಕಿಗೆ ಬಂದರು. ರಾಜ್ಯದ ಜನರಿಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ ಎಲ್ಲ ಸಮುದಾಯಗಳಿಗೂ ಕೂಡ, ಅಲೆಮಾರಿ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಬಹಳ ಅಪೇಕ್ಷೆ ಇಟ್ಕೊಂಡಿದ್ರು. ಆದ್ರೆ ದುರಂತ ಅಂತ ಹೇಳಿದ್ರೆ ಯಾವ ಅಪೇಕ್ಷೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿದೆ, ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯಾವುದೇ ಕಾರಣಕ್ಕೂ ಇವತ್ತು ಬಂಜಾರ ಇರ್ಬೋದು, ಗೋವಿ ಇರ್ಬೋದು, ಇವತ್ತು ತಾಂಡ ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು, ಇವತ್ತು ಗೋವಿ ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು. ಯಾವುದೇ ಅಲೆಮಾರಿ ಸಮುದಾಯಗಳಿಗೆ ಖರ್ಚಾಕರ್ಮ ಯಾರೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಹಿಂದೆ ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಿಮ್ಮ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದು ಇವತ್ತೇನಾಗ್ತಾ ಇದೆ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.